ಸರ್, ಹೇಳಿ. ಯಾವುದೇ ಒಂದು ಕ್ಯೂ ಆರ್ ಕೋಡನ್ನು ಯಾವ ರೀತಿಯಾಗಿ ಜನರೇಟ್ ಮಾಡಬೇಕ್ರಿ? ಓಕೆ, ಕ್ಯೂ ಆರ್ ಕೋಡ್ ಜನರೇಟ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ಓಕೆ ಸರ್. ಎಸ್, ಈಗ ನಾವು ಯಾವುದೇ ಒಂದು ಕ್ಯೂ ಆರ್ ಕೋಡನ್ನು ಜನರೇಟ್ ಮಾಡಬೇಕಾದ್ರೆ ನಾವು ಮೊದಲನೇದಾಗಿ ಗೂಗಲ್ ಕ್ರೋಮಿಗೆ ಹೋಗಬೇಕು. ಸೊ ಗೂಗಲ್ ಕ್ರೋಮ್ನಲ್ಲಿ ಮೀ ಕ್ಯೂ ಆರ್ ಕೋಡ್ ಅಂಥೇಳಿ ನಾವು ಸರ್ಚ್ ಮಾಡಬೇಕಾಗತ್ತೆ. ಮೀ ಕ್ಯೂ ಆರ್ ಕೋಡ್ ಸರ್ಚ್ ಮಾಡಿದ ನಂತರ ಸೊ ಅದರಲ್ಲಿ ಬರುವಂಥ ಮೊದಲನೇ ಆಪ್ಷನನ್ನು ನಾವು ಕ್ಲಿಕ್ ಮಾಡಬೇಕು. ಈ ಮೊದಲನೇ ಆಪ್ಷನಲ್ಲಿ ಕ್ಲಿಕ್ ಮಾಡಿದ ನಂತರ ನಮ್ಮ ಎದುರುಗಡೆ ಬರುವಂಥ ಪೇಜು ಕ್ರಿಯೇಟ್ ಕ್ಯೂ ಆರ್ ಕೋಡ್. ಈ ಕ್ರಿಯೇಟ್ ಕ್ಯೂ ಆರ್ ಕೋಡ್ನಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯೂ ಆರ್ ಕೋಡನ್ನು ನಾವು ಜನರೇಟ್ ಮಾಡ್ಬೋದು. PDF ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ಆ್ಯಪ್ ಸ್ಟೋರ್ ಆಗಿರ್ಬೋದು, ಲಿಂಕ್ ಆಗಿರ್ಬೋದು, ವಾಟ್ಸಾಪ್ ಆಗಿರ್ಬೋದು. ಅದರಲ್ಲಿ ನಾವು ಇವತ್ತು ಜನರೇಟ್ ಮಾಡ್ತಾ ಇರೋದು ಏಮ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ನ ಇಮೇಜ್ ಒಂದನ್ನು ನಾವು ಇಲ್ಲಿ ಕ್ಯೂ ಆರ್ ಕೋಡಾಗಿ ಜನರೇಟ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಎಂಟರ್ ಕಂಟೆಂಟ್ ಅಂತ ಬರುತ್ತೆ. ಸೊ ಅದನ್ನು ನಾವಿಲ್ಲಿ ಅಪ್ಲೋಡ್ ಇಮೇಜ್, ಇಲ್ಲಿ ಇಮೇಜನ್ನು ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಇಲ್ಲಿ ನಮಗೆ ಡೆಸ್ಕ್ಟಾಪ್ ಮೇಲ್ಗಡೆ ನ್ಯೂ ಕಂಪ್ಯೂಟರ್ ಅಂಥೇಳಿ ನಾವು ಒಂದು ಫೈಲನ್ನು ನಾವಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ಇದನ್ನು ನಾವು ಓಪನ್ ಬೇಕು. ನಂತರದಲ್ಲಿ ಇಲ್ಲಿ ನಿಮ್ಮ ಎದುರು ಕಾಣ್ತಾ ಇದೆ ಏಮ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ನ ಒಂದು ಬ್ಯಾನರ್ ಇಮೇಜು ಇಲ್ಲಿದೆ. ಇದನ್ನು ನಾವು ಕಸ್ಟಮೈಸ್ ಆ್ಯಂಡ್ ಡೌನ್ಲೋಡ್ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರದಲ್ಲಿ ಕೆಲವು ಸೆಕೆಂಡ್ಸ್ ಇದು ಸಮಯಾವಕಾಶ ತೆಗೆದುಕೊಂಡು ಕ್ಯೂ ಆರ್ ಕೋಡ್ ಜನರೇಟ್ ಆಗಿ ನಮ್ಮ ಕಣ್ಣು ಮುಂದೆ ಬಂದಿರುತ್ತೆ. ಸೊ ಇಲ್ಲಿ ಇದು ಬಂದಿರುವಂಥ ನಮ್ಮ ಏಮ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ನ ಒಂದು ಕ್ಯೂ ಆರ್ ಕೋಡ್ ಇಲ್ಲಿ ಜನರೇಟ್ ಆಗಿ ನಮ್ಮ ಕಣ್ಣೆದುರಿದೆ. ಓಕೆ, ಥ್ಯಾಂಕ್ ಯು.